ಜೈನ್ ಪೇಟರ್ಸ್ ಇಂಡಿಯನ್ ಆರ್ಮಿ ಒಳಗಡೆ ಉತ್ತರಾಖಂಡ ಸಬ್ ಏರಿಯಾ ಕ್ಯಾಂಟೀನ್ ಅಂತ ಹೇಳಿಕೆಶಿಂದ ಹುದ್ದೆಗಳನ್ನ ಕರೆದಿದ್ದಾರೆ. ಸರ್ ಇನ್ಸ್ಟಾಗ್ರಾಮ್ ಒಳಗ ವಿಡಿಯೋ ಮಾಡಿ ಹಾಕಿದ್ರಿ, ಬಹಳಷ್ಟು ವಿದ್ಯಾರ್ಥಿಗಳು ಕೇಳಾಕತ್ತಿದ್ರಿ ಸರ್ ಅದನ್ನ ಅಪ್ಲೈ ಹೆಂಗ್ ಮಾಡ್ಬೇಕ್ರಿ? ಆಫ್ಲೈನ್ ಅಪ್ಲಿಕೇಶನ್ ಇರ್ತದಪ್ಪಿ, ಆಫ್ಲೈನ್ ದಿಂದ ಪೋಸ್ಟ್ ದಿಂದ ಅಪ್ಲಿಕೇಶನ್ ಅದು ಇರ್ತದ, ಪೋಸ್ಟ್ ಮುಖಾಂತರ ಅಪ್ಲಿಕೇಶನ್ ಹಾಕ್ಬೇಕಾಗ್ತದ. ಹಾಗಿದ್ರೆ ಅದರ ಸಂಪೂರ್ಣವಾದಂತ ಮಾಹಿತಿನ ಈ ಒಂದು ವಿಡಿಯೋದೊಳಗೆ ಹೇಳ್ತೀನಿ. ಸಂಪೂರ್ಣವಾದಂತ ಒಂದು ವಿಡಿಯೋ ನೋಡ್ರಿ. ಅಪ್ಲಿಕೇಶನ್ ಹೆಂಗ್ ಹಾಕ್ಬೇಕು, ಎಷ್ಟು ಪೋಸ್ಟ್ಗಳದಾವ, ಯಾವ ಅಡ್ರೆಸ್ಗೆ ಅಪ್ಲಿಕೇಶನ್ ಹಾಕಬೇಕು, ನಮ್ಮ ವಾಟ್ಸಪ್ ಚಾನಲ್ ಒಳಗಾಗಲಿ, ಇನ್ಸ್ಟಾಗ್ರಾಮ್ ಒಳಗಾಗಲಿ, ಟೆಲಿಗ್ರಾಮ್ ಚಾನಲ್ ಒಳಗಾಗಲಿ ಸ್ವಲ್ಪ ಪ್ರಾಬ್ಲಮ್ದಿಂದ ಟೆಲಿಗ್ರಾಮ್ ಚಾನಲ್ ಅದು ಓಪನ್ ಆಗಲಿಲ್ಲ. ಆದ ಕಾರಣ ನಾನು ಯೂಟ್ಯೂಬ್ ಚಾನಲ್ನಲ್ಲಿ ಈ ಒಂದು ವಿಡಿಯೋ ಮಾಡ್ಲಕತ್ತೇನ್ರಿ. ಅದರ ಸಂಪೂರ್ಣವಾದಂಥ ಮಾಹಿತಿನ ಹೇಳ್ತೇನೆ ಸ್ನೇಹಿತರೆ. ಹಾಗಿದ್ರೆ ಈ ವಿಡಿಯೋನ ಕೊನೆಯವರೆಗೆ ನೋಡಿ. ಓಕೆ, ಪೋಸ್ಟ್ಗಳು 1 ಇರಲಿ, 2 ಇರಲಿ, 3 ಇರಲಿ, 10 ಇರಲಿ, 100 ಇರಲಿ, ಯಾವುದೇ ಕಾರಣಕ್ಕೆ ಅಂಜಾಕ್ ಹೋಗ್ಬೇಡ್ರಿ, ಅಪ್ಲಿಕೇಶನ್ ಹಾಕ್ರಿ. ಯಾಕೆ ಹೇಳತ್ತೇನಪ್ಪ ಅಂತಂದ್ರೆ ನನ್ನ ಕಣ್ಣು ಮುಂದನ ನೋಡ್ರಿ, ಅಸ್ಸಾಂ ರೈಫಲ್ ಒಳಗೆ ಬರೀ 100 ಪೋಸ್ಟ್ಗಳಿದ್ದು ಆಲ್ ಓವರ್ ಇಂಡಿಯಾ. ಕರ್ನಾಟಕಕ್ಕೆ 3 ಪೋಸ್ಟ್ಗಳಿದ್ದು, ಅದ್ರಾಗ ನಮ್ಮ ವಿದ್ಯಾರ್ಥಿ ಒಬ್ಬ ಸೆಲೆಕ್ಷನ್ ಆಗಿವ್ಯಾನ. 3 ಪೋಸ್ಟ್ ಇದ್ದು ಕರ್ನಾಟಕಕ್ಕೆ, ನಮ್ಮ ವಿದ್ಯಾರ್ಥಿ ಒಬ್ಬ ಸೆಲೆಕ್ಷನ್ ಆಗಿವ್ಯಾನ. ಅದು ಭಾಳ ಹೆಮ್ಮೆ ಅನಿಸ್ತದ. ಯಾಕೆ ನಿಮ್ಗೆ ಅಪ್ಲಿಕೇಶನ್ ಹಾಕೋಣಪ್ಪ ಅಂತಂದ್ರೆ ಸಾಕಷ್ಟು ಪೋಸ್ಟ್ಗಳು, 80 ಪೋಸ್ಟ್ಗಳು ಅದಾವ. ಓಕೆ, ಎಷ್ಟು ಪೋಸ್ಟ್ಗಳು ಅದಾವಪ್ಪ ಅಂತಂದ್ರೆ 82 ಪೋಸ್ಟ್ಗಳು ಟೋಟಲ್ ಆಲ್ ಓವರ್ ಇಂಡಿಯಾ. ಆಲ್ ಓವರ್ ಇಂಡಿಯಾ 82 ಪೋಸ್ಟ್ಗಳು ಅದಾವ. ಹಾಗಿದ್ರೆ ಇದರ ಅಪ್ಲಿಕೇಶನ್ ಯಾವಾಗ ಪ್ರಾರಂಭ ಆಗ್ತಾವ, ಯಾವಾಗ ಎಂಡಿಂಗ್ ಆಗ್ತೈತೆ ಅನ್ನೋ ಸಂಪೂರ್ಣವಾದಂತ ಮಾಹಿತಿನ ಹೇಳ್ತೀನಿ. ಉತ್ತರಾಖಂಡ ಸಬ್ ಏರಿಯಾ ಕ್ಯಾಂಟೀನ್ ಹುದ್ದೆಗಳ ತಿಳಿಕೆಶಿಂದ ಇಂಡಿಯನ್ ಆರ್ಮಿ ಒಳಗಡೆ ಬರ್ತೈತೆ ತಿಳ್ಕೊಡ್ರಿ. ಇದು ಸಂಪೂರ್ಣವಾದಂತ ಇದು ಆಫ್ಲೈನ್ ಅರ್ಜಿಗಳನ್ನ ಕರೆದಿರ್ತಾರ, ಪೋಸ್ಟ್ ಮುಖಾಂತರ ಸ್ಪೀಡ್ ಪೋಸ್ಟ್ ತಿಳಿಕೆಶನ್ ಪೋಸ್ಟ್ ದಿಂದ ಅಪ್ಲಿಕೇಶನ್ ಹಾಕಬೇಕು. ಅಪ್ಲಿಕೇಶನ್ ಮೇ 30 ಪ್ರಾರಂಭ ಆಗಿದಾವ್ರಿ. ಇದೇ ಬರುವಂತ ಜೂನ್ 20ನೇ ತಾರೀಕು ಎಂಡ್ ಆಗ್ತಾವ. ಅಷ್ಟರೊಳಗಾಗಿ ನೀವು ಪೋಸ್ಟ್ ಮುಖಾಂತರ ಅಪ್ಲಿಕೇಶನ್ ಹಾಕಬೇಕು. ಇನ್ನು ರಿಟರ್ನ್ ಎಕ್ಸಾಮ್ ಇರ್ತೈತ್ರಿ, ಅಡ್ಮಿಟ್ ಕಾರ್ಡ್ ಬರ್ತದೆ ನಿಮ್ಮದ. ಇದಾದ ನಂತರ ಅದನ್ನು ಕೂಡ ಒಂದು ಡೇಟ್ ಅನೌನ್ಸ್ಮೆಂಟ್ ಮಾಡ್ತಾನೆ. ಅದಾದ ನಂತರ ನಿಮಗೆ ರಿಟರ್ನ್ ಎಕ್ಸಾಮ್ ಇರ್ತದ. ಓಕೆ, ಅದು ಕೂಡ ಎಕ್ಸಾಮ್ ನಿಮ್ಗೆ ಅದನ್ನ ಬಿಡ್ತಾರೆ. ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತೈತೋ ಏನು ಆಫ್ಲೈನ್ ಎಕ್ಸಾಮ್ ಇರ್ತೈತೋ ಅದನ್ನ ನಿಮ್ಗೆ ಬಿಡ್ತಾನಪ್ಪಿ, ನಿಮ್ಮ ಜಿಮೇಲ್ ಮೆಸೇಜ್ ಬರ್ತದ. ನೆಕ್ಸ್ಟ್ ನೋಡ್ರಿ, ಯಾವುದೇ ರೀತಿ ಫೀಸ್ ಇರಂಗಿಲ್ಲ ಅಪ್ಲಿಕೇಶನ್ ಹಾಕಬೇಕಾದ್ರೆ. OBC ಅವ್ರಿಗೆ ಆಗಿರ್ಬೋದು, ಜನರಲ್ದವ್ರಿಗೆ ಆಗಿರ್ಬೋದು, SC ಮತ್ತು ST EWS ಅವ್ರಿಗೆ ಯಾರಿಗೂ ಕೂಡ ಯಾವುದೇ ರೀತಿ 0 ರೂಪೀಸ್ ನಿಮ್ಗೆ ಆನ್ಲೈನ್ ಫೀಸ್, ಯಾವುದೇ ರೀತಿ ನಿಮಗೆ ಫೀಸ್ ಇರಂಗಿಲ್ಲ, 0 ರೂಪೀಸ್ ಇರ್ತದ. ಓಕೆ, ಇನ್ನು ಏಜ್ ಲಿಮಿಟ್ ನೋಡ್ರಿ, ಜನರಲ್ದವ್ರಿಗೆ ಏಜ್ ಲಿಮಿಟ್ ಜನರಲ್ದವ್ರಿಗೆ 18ರಿಂದ 58 ಇರ್ತದ. ಓಕೆ, 18ರಿಂದ 58 ಇರ್ತದ. OBC ಅವ್ರಿಗೆ ದವ್ರಿಗೆ 18ರಿಂದ 61 ಇರ್ತದ. ಓಕೆ, SC ಮತ್ತು ST ದವ್ರಿಗೆ ಎಷ್ಟು ಇರ್ತದ್ರಿ? 18ರಿಂದ 63 ಏಜ್ನ ಒಳಗಿನವರು ಅಪ್ಲಿಕೇಶನ್ ಹಾಕ್ಬೋದು. ಓಕೆ, ಏಜ್ ಲಿಮಿಟ್ ಸಾಕಷ್ಟು ಏಜ್ ಲಿಮಿಟ್ ಕೊಟ್ಟಿದ್ದಾನ. ಸರ್ 60 ವಯಸ್ಸಿಗೆ ನಿವೃತ್ತಿ ಹಾಕಾರ್ರಿ, ಮತ್ತೆ ಇದೇನ್ರಿ 63 ತನಕ ಇಟ್ಟಾನ ಅಂತೇಳಿ ನೀವು ಕೇಳಕತ್ತಿರ್ಬೋದು. ಅಪ್ಪಿ ಇದು ಕ್ಯಾಂಟೀನ್ ಹುದ್ದೆಗಳು ಅಂತ ಕರೆದಿದ್ದಾರ. ಕ್ಯಾಂಟೀನ್ ಒಳಗಡೆ ಅಷ್ಟೊಂದು ಏಜ್ ಆದವ್ರನ್ನು ಕೂಡ ತಗೋತಾರ. ಓಕೆ, ಈ ವಿಡಿಯೋ ನೋಡ್ರಿ, ನಿಮಗೆ ಬರೀ ಹಿಂದಿ ಚಾನಲ್ದವ್ರು ಮಾತ್ರ ಮಾಡಿದ್ದಾರೆ, ಎಲ್ಲಿ ಕೂಡ ಈ ವಿಡಿಯೋ ಸಿಗಂಗಿಲ್ಲ. ನಾನು ಬಹಳಷ್ಟು ವೆಬ್ಸೈಟ್ಗೆ ಭೇಟಿ ಕೊಟ್ಟಾಗ ಇದೊಂದು ಮಾಹಿತಿ ನನಗೆ ಸಿಕ್ಕೈತಿ. ಓಕೆ, ಅದಕ್ಕೆ ನಿಮಗೆ ಇದೊಂದು ವಿಡಿಯೋ ಮಾಡ್ಬೇಕಂತೇಳಿ ಬಹಳಷ್ಟು ವಿದ್ಯಾರ್ಥಿಗಳು ಕೇಳಿದಾಗ ಮಾತ್ರ ನಾನು ವಿಡಿಯೋ ಮಾಡ್ಲಕತ್ತೇನ್ರಿ. ಓಕೆ, ಇದ್ರಾಗ ಸೆಕ್ಯೂರಿಟಿ ಗಾರ್ಡ್ ಮತ್ತು ಚೌಕಿದಾರ, ಸಫಾಯಿ ವಾಲ ಅಂತೇಳಿ ಹುದ್ದೆಗಳನ್ನು ಕರೆದಿದ್ದಾರ. 10th ದವ್ರಿಗೆ ಯಾವ್ಯಾವ ಕರೆದಾರ ನೋಡ್ರಿ. 10th ಪಾಸ್ ಆದವ್ರಿಗೆ ಸೆಕ್ಯೂರಿಟಿ ಗಾರ್ಡ್ ಅಂತೇಳಿ ಕರೆದಿದ್ದಾನ, ಚೌಕಿದಾರ ಅಂತೇಳಿ ಕರೆದಿದ್ದಾನ. ಸೆಕ್ಯೂರಿಟಿ ಗಾರ್ಡ್ 8 ಹುದ್ದೆಗಳನ್ನು ಕರೆದಿದ್ದಾನ. ಓಕೆ, ಚೌಕಿದಾರ ಅಂತೇಳಿ 11 ಹುದ್ದೆಗಳನ್ನು ಕರೆದಿದ್ದಾನ. ಸಫಾಯಿ ವಾಲ ಅಂತೇಳಿ 3 ಹುದ್ದೆಗಳನ್ನ ಕರೆದಿದ್ದಾನ. ಮಲ್ಟಿ ಟಾಸ್ಕಿಂಗ್ ಸ್ಟಾಪ್ MTS ಅದ್ರೊಳಗೆ 9 ಹುದ್ದೆಗಳನ್ನ ಕರೆದಿದ್ದಾನೆ. ಓಕೆ, ಇನ್ನು 12ನೇ ತರಗತಿ ಪಾಸ್ ಆದವ್ರಿಗೆ ಕ್ಯಾಂಟೀನ್ ಕ್ಲರ್ಕ್ ಅಂತೇಳಿ 1 ಹುದ್ದೆಗಳನ್ನ ಕರೆದಿದ್ದಾನೆ. ಓಕೆ, ಆಮೇಲೆ ಕಂಪ್ಯೂಟರ್ ಆಪರೇಟರ್ ಅಂತ ಹೇಳಿ 38 ಹುದ್ದೆಗಳನ್ನ ಕರೆದಿದ್ದಾನೆ. ಇದು 12ನೇದವ್ರಿಗೆ ಮತ್ತೆ ನಾ ಹೇಳಕತ್ತಿದ್ದೆ. ನೆಕ್ಸ್ಟ್ ಸೇಲ್ಸ್ ಪರ್ಸನ್ ಅಂತ ಹೇಳಿ 3 ಹುದ್ದೆಗಳನ್ನ ಕರೆದಿರ್ತಾನ. ಇನ್ನು ಸೆಕೆಂಡ್ PUC ದವ್ರಿಗೆ ಐತ್ರಿ. ಇನ್ನು ಡಿಗ್ರಿ ಮುಗಿದವ್ರಿಗೆ, ಓಕೆ, ಡಿಗ್ರಿ ಮುಗಿದವ್ರಿಗೆ ಇಲ್ಲಿ ಕರೆದಿರ್ತಾನ. ನಿಮ್ಗೆ PDF ಲಿಂಕ್ನ ಇದನ್ನ ಬಿಡ್ತೇನೆ ರೀ ನಿಮ್ಗೆ ಯೂಟ್ಯೂಬ್ ಒಳಗೆ. ಡಿಗ್ರಿ ಮುಗಿದವ್ರಿಗೆ, ಬ್ಯಾಚುಲರ್ ಆಫ್ ಡಿಗ್ರಿ ಮುಗಿದವ್ರಿಗೆ ಅವ್ರಿಗೆ ಕೂಡ ಸೆಕ್ಯೂರಿಟಿ ಸಪೂರರ್ ಅಂತ ಹೇಳಿ 1 ಹುದ್ದೆಗಳನ್ನ ಕರೆದಿದ್ದಾನ. ಸ್ಟೋರ್ ಸಪೂರರ್ ಅಂತ ಹೇಳಿ 1 ಹುದ್ದೆಗಳನ್ನ ಕರೆದಿದ್ದಾನ. ಫ್ಲೋರ್ ಮ್ಯಾನೇಜರ್ ಅಂತೇಳಿ 2 ಹುದ್ದೆಗಳನ್ನ ಕರೆದಿದ್ದಾನ. ಅಸಿಸ್ಟೆಂಟ್ ಮ್ಯಾನೇಜರ್ ಅಂತ ಹೇಳಿ 2 ಹುದ್ದೆಗಳನ್ನ ಕರೆದಿದ್ದಾನ. ಅಕೌಂಟೆಂಟ್ ದವ್ರಿಗೆ 2 ಹುದ್ದೆಗಳನ್ನ ಕರೆದಿದ್ದಾನ. ಅಸಿಸ್ಟೆಂಟ್ ಅಕೌಂಟ್ ಅಂತ ಹೇಳಿ 1 ಹುದ್ದೆಗಳನ್ನ. ಇದು ಬ್ಯಾಚುಲರ್ ಆಫ್ ಡಿಗ್ರಿ, ಇದಕ್ಕೆ ಎಕ್ಸ್ಪೀರಿಯನ್ಸ್ ಲೆಟರ್ ಕೇಳ್ತಾರ್ರಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ನೋಡ್ರಿ, ನಿಮ್ಗೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಡಾಕ್ಯುಮೆಂಟ್ ಯಾವ ಹಚ್ಬೇಕಂತೇಳಿ ಹೇಳ್ತಾರೆ ನೋಡ್ರಿ. ಅಪ್ಲಿಕೇಶನ್ ಹಾಕ್ಬೇಕಾದ್ರೆ
ಈಗ ನೀವು ಪೋಸ್ಟ್ ಆಫೀಸ್ಗೆ ಹೋಗ್ತೀರಿ, ಅದನ್ನ ಫಾರ್ಮ್ ಫಿಲ್ಅಪ್ ಮಾಡ್ತೀರಿ, ಅದ್ರ ಜೊತೆಗೇನೆ ಇವು ಡಾಕ್ಯುಮೆಂಟ್, ಇಷ್ಟು ಡಾಕ್ಯುಮೆಂಟ್ ನೀವು ಹಚ್ಚಬೇಕಾಗ್ತದ. ಯಾವ್ಯಾವ ಡಾಕ್ಯುಮೆಂಟ್ ಹೇಳ್ತಾರೆ ನೋಡ್ರಿ. ಒಂದೇದು ಬಂದ್ಬಿಟ್ಟು ನೀವು 10ನೇ ಮ್ಯಾಗ ಅಪ್ಲಿಕೇಶನ್ ಹಾಕಕತ್ತಿದ್ರೆ 10th ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್, ಒರಿಜಿನಲ್ ಯಾವುದೇ ರೀತಿ ಯಾವುದು ಜೆರಾಕ್ಸ್ ಹಚ್ಚುವಂಗಿಲ್ಲ. ಒರಿಜಿನಲ್ ಯಾವುದೇ ಕಾಪಿಗಳನ್ನು ಹಚ್ಚುವಂಗಿಲ್ಲ, ಜೆರಾಕ್ಸ್ ಮಾತ್ರ ಹಚ್ಚಬೇಕು. ಓಕೆ, ಜೆರಾಕ್ಸ್ ಅನ್ನ ಮಾತ್ರ ಹಚ್ಬೇಕು. ನೀವೆಲ್ಲರೇ ಅಪ್ಪಿ ತಪ್ಪಿ ಒರಿಜಿನಲ್ ಕೊಟ್ಟಿಗೇಶನ್ ಸರ್ ನಂದು ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಹೋಗೈತ್ರಿ, ಒರಿಜಿನಲ್ ಆಧಾರ್ ಕಾರ್ಡ್ ಹೋಗೈತ್ರಿ ಅಂತಂದ್ರೆ ನನಗೆ ಗೊತ್ತಿಲ್ಲ, ನಾ ಜವಾಬ್ದಾರಿ ಅಲ್ಲ. ನೀವು ಅದರ ಡೂಪ್ಲಿಕೇಟ್ ಜೆರಾಕ್ಸ್ ಅನ್ನ ಹಚ್ಬೇಕು. ಓಕೆ, ನೀವು 10th ಮೇಲೆ ಹಾಕೋರು ಇದ್ರೆ 10th ಮೇಲಿಂದ ಹಾಕ್ರಿ, PUC ಮೇಗಿಂದ ಹಾಕ್ರಿ, ಡಿಗ್ರಿ ಮೇಗಿಂದ ಹಾಕೋರಿ, ಡಿಗ್ರಿ ಮೇಗಿಂದ ಹಾಕ್ರಿ. ಓಕೆ, ಅದೊಂದು ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅನ್ನ ಹಚ್ಬೇಕಾಗ್ತದ. ಆಮೇಲೆ ನೆಕ್ಸ್ಟ್ ಕಂಪ್ಯೂಟರ್ ಸರ್ಟಿಫಿಕೇಟ್ ಕೇಳಿದ್ದಾನ. ಆ ಹುದ್ದೆಗಳಿಗೆ ಒಂದೊಂದು ಹುದ್ದೆಗಳಿಗೆ ಅಲ್ಲಿ ನೀವು ನೋಡ್ಕೋರಿ, ವೆಬ್ಸೈಟ್ ಒಳಗೆ ಒಂದೊಂದು ಹುದ್ದೆಗಳಿಗೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಕೇಳಿದ್ದಾರೆ. 10th ದವ್ರಿಗಿಲ್ಲ, PUC ದವ್ರಿಗೆ ಒಂದೊಂದು ಕೇಳಿದಾನ, ಡಿಗ್ರಿದವ್ರಿಗೆ ಒಬ್ಬರು ಕೇಳಿದಾನ. ಕಂಪ್ಯೂಟರ್ ಸರ್ಟಿಫಿಕೇಟ್ ಇದ್ರೆ ಹಾಕ್ಸ್ರಿ, ಇರ್ಲಿಕ್ಕಂದ್ರೆ ನಡೀತಿತ್ತು, ಹಂಗ ಹಾಕ್ರಿ. ಒಟ್ಟೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಅನ್ನು ಕೇಳಿರ್ತಾನ, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇದ್ರ ಹಚ್ರಿ, ಇರ್ಲಿಕ್ಕಂದ್ರೆ ನಡೀತದೆ. ಓಕೆ, ನೆಕ್ಸ್ಟ್ ನಿಮ್ಮ ಡೇಟ್ ಆಫ್ ಬರ್ತ್, ನಿಮ್ಮ ಸರ್ಟಿಫಿಕೇಟ್ ಅದನ್ನು ಕೂಡ ನಿಮ್ದು ಹಚ್ಚಬೇಕು. ಆಧಾರ್ ಕಾರ್ಡ್ ಹಚ್ಚಬೇಕು, ಡೊಮೆನ್ಷಿಯಲ್ ಸರ್ಟಿಫಿಕೇಟ್, ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್, ಕ್ಯಾರೆಕ್ಟರ್ ಸರ್ಟಿಫಿಕೇಟ್. ಓಕೆ, ಆಮೇಲೆ 2 ಪಾಸ್ಪೋರ್ಟ್ ಸೈಜ್ ಫೋಟೋ ಅಂತ ಹೇಳಿ ಕೇಳಿದಾನೆ. 2 ಫಾರ್ಮ್ ಇರ್ತಾವ್ರಿ, ಎರಡಕ್ಕೊಂದು ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಹಚ್ಬೇಕಾಗ್ತದೆ. ಓಕೆ, 2 ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಅಂತ ಕೇಳಿದಾರ ಅವ್ರು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ನೋಡ್ರಿ, ಈಗ ಎಷ್ಟೆಷ್ಟು ಹುದ್ದೆಗಳು ಅಂತ ನಿಮಗೆಲ್ಲ ಆಲ್ರೆಡಿ ಹೇಳಿದ್ದೀನಿ ನಾ. ಓಕೆ, ಎಷ್ಟೆಷ್ಟು ಯಾರ್ಯಾರು ಹುದ್ದೆಗಳು 10th ಅವ್ರು ಯಾವ ಇರ್ತಾವ, ಯಾರ್ಯಾರಿಗೆ ಎಷ್ಟೆಷ್ಟು ಹುದ್ದೆಗಳು ಇರ್ತಾವ, ಟೋಟಲ್ ಆಗಿ 82 ಹುದ್ದೆಗಳನ್ನ ಕರೆದಿರ್ತಾನ. ಓಕೆ, ಇಷ್ಟೊಂದು ಮಾಹಿತಿ ಇದು ಬರೀ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಎಷ್ಟೆಷ್ಟು ಫೋಟೋ, ಯಾವ್ಯಾವ ಏಜ್ದವ್ರ ಏನೇನು ಅಪ್ಲಿಕೇಶನ್ ಹಾಕ್ಬೇಕಂತ ನಿಮಗೆ ಹೇಳಿದ್ದೀನಿ. ಇನ್ನು ಸರ್ ಪೋಸ್ಟ್ ಆಫೀಸ್ಗೆ ಹೋಗಿ ಯಾವ ಫಾರ್ಮನ್ನ ಯಾವ ಥರ ತುಂಬಬೇಕು, ಅಪ್ಲಿಕೇಶನ್ ಹೆಂಗೆ ಪೋಸ್ಟ್ದಿಂದ ಹೆಂಗೆ ಅಪ್ಲೈ ಮಾಡಬೇಕು ಅನ್ನೋದ ಸಂಪೂರ್ಣವಾದಂಥ ಮಾಹಿತಿನ ಹೇಳ್ತೀನಿ, ಈ ಕ್ಲಿಪ್ ಒಳಗೆ ಹೇಳ್ತೀನಿ. ಇದೊಂದು ಕ್ಲಿಪ್ ನೋಡ್ಕೊಂಬರ್ರಿ. ನೋಡ್ರಿ ಸ್ನೇಹಿತರೆ, ಉತ್ತರಾಖಂಡ ಸಬ್ ಏರಿಯಾ ಕ್ಯಾಂಟೀನ ಇಂಥದ್ದೊಂದು ಫಾರ್ಮೇಟ್ ಸಿಗ್ತೈತಿ. ಫಾರ್ಮೇಟ್ ಎಲ್ಲಿ ಸಿಗ್ತೈತಿಪ್ಪ ಅಂತಂದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ ಒಳಗೆ ಬಯೋ ಒಳಗೆ ನಮ್ಮ ವಾಟ್ಸಪ್ ಗ್ರೂಪ್ ಒಂದು ಲಿಂಕ್ ಹಾಕೇನ್ರಿ. ಆ ಲಿಂಕ್ ಒಳಗೆ ನೀವು ಎಲ್ಲರೂ ವಾಟ್ಸಪ್ ಗ್ರೂಪ್ ಒಳಗೆ ಜಾಯ್ನ್ ಆದ್ರಪ್ಪ ಅಂತಂದ್ರೆ ಅಲ್ಲಿ ನಿಮಗೆ ಈ ಫಾರ್ಮೆಟನ್ನು ಒಂದು PDF ಕಳಿಸ್ತೀನಿ. ಈ PDF ಕಂಪ್ಯೂಟರ್ ಸೆಂಟರ್ನಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡು ಕಿಶನ್ ಇಂಥದ್ದೊಂದು ಫಾರ್ಮೆಟ್ ಸಿಗ್ತೈತಿ. ಕರೆಕ್ಟಾಗಿ ನೋಡ್ಕೊರಿ. ಈ ಫಾರ್ಮೆಟ್ನ ತೊಗೊಂಡ ನೀವು ಇದನ್ನು ಫಿಲಪ್ ಮಾಡಬೇಕಾಗ್ತದೆ. ಯಾವ ರೀತಿ ಫಿಲಪ್ ಮಾಡಬೇಕು ಸಂಪೂರ್ಣವಾದಂಥ ಮಾಹಿತಿ ಹೇಳ್ತಾನೆ. ಮೊದಲೇದಾಗಿ ನೀವು 3 ಫೋಟೋ ತೊಗೊರಿ. ಒಂದು ಫೋಟೋನ ಇಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋ ಇಲ್ಲಿ ಹಚ್ಚಿರಿ, 2 ಫೋಟೋನ ಇಲ್ಲಿ ಸ್ಟಪ್ಲರ್ ಮಾಡಿರಿ. ಓಕೆ, ಅಲ್ಲಿ 2 ಫೋಟೋ ಕೇಳಿದಾರೆ, ಏನು ತೊಂದರೆ ಇಲ್ಲ. ಒಂದು ಫೋಟೋ ಇಲ್ಲಿ ಹಚ್ಚಿರಿ, 2 ಫೋಟೋನೇ ಸ್ಟಪ್ಲರ್ ಮಾಡಿರಿ, ಏನು ತೊಂದರೆ ಆಗೋದಿಲ್ಲ. ಇನ್ನು ಪೋಸ್ಟ್ ಅಪ್ಲೈಡ್ ಫಾರ್ ಅಂತ ಹೇಳಿ ಕೇಳಿದಾರ. ಇಲ್ಲಿ ಏನು ಬರೀಬೇಕಪ್ಪ ಅಂತಂದ್ರೆ ನೀವು ಯಾವ ಪೋಸ್ಟಿಗೆ ಅಪ್ಲಿಕೇಶನ್ ಹಾಕ್ಲಾಗತ್ತೆ ರೀ. ನೀವು ಸಫಾಯಿ ವಾಲ ಆದ್ರೆ ಸಫಾಯಿ ವಾಲ, ಕ್ಲರ್ಕ್ ಆದ್ರೆ ಕ್ಲರ್ಕ, ಅಲ್ಲಿ ಎಲ್ಲ ಪೋಸ್ಟ್ ನೇಮ್ಗಳದಾವ. 10th ಮ್ಯಾಗ ಹಾಕೋರು ಇದ್ರಂದ್ರೆ ಅಲ್ಲಿ ಸಫಾಯಿ ವಾಲ, MTS ಅದು ಈ ಥರ ಬರ್ತಾವೆ. ಇಲ್ಲಿ ಪೋಸ್ಟ್ ನೇಮ್ ಬರೀರಿ. ಓಕೆ, ಇಲ್ಲಿ ನೀವು ಯಾವ ಸೆಂಟ್ರಿಗೆ ಹಾಕ್ಲಾಗತ್ತೆ ರೀ. ಇಲ್ಲಿ ನೀವು ನೋಡಿರಿ, ಡೆಹ್ರಾಡೂನ್ ಸೆಂಟ್ರ್ ಕ್ಯಾಂಟೀನ್ ಅಂತ ಹೇಳಿಕಿಂದ ಇಲ್ಲಿ 72 ವೇಕೆನ್ಸಿ ಅದಾವ. ಇಲ್ಲಿ ವಿಕಾಸ್ ನಗರ್ ಅಂತ ಹೇಳಿ ಇಲ್ಲಿ 10 ವೇಕೆನ್ಸಿ ಅದಾವ. ನೀವು ಯಾವ್ದು ಹಾಕತ್ತರಲಿ ಅದಕ್ಕೆ ರೈಟ್ ಮಾರ್ಕ್ ಹಾಕೋರಿ. ಓಕೆ, ನೀವು ಫುಲ್ ನೇಮ್ ಇಲ್ಲಿ ನೀವು ಫಿಲಪ್ ಮಾಡ್ಬೇಕು, ನಿಮ್ಮ ಹೆಸರು ಪೂರ್ತಿಯಾಗಿ ಫಿಲಪ್ ಮಾಡಬೇಕು. ಭಾಳ ಈಜಿ ಐತಿ. ಇಲ್ಲಿ ನಿಮ್ಮ ಫಾದರ್ ನೇಮ, ಹೆಣ್ಮಕ್ಳು ಗರ್ಲ್ಸ್ ಕೂಡ ನೀವು ಇದಕ್ಕೆ ಇದನ್ನು ಮಾಡ್ಬೋದು. ನಿಮ್ಮ ಹಸ್ಬೆಂಡ್ ನೇಮ್ ಇತ್ತಂದ್ರೆ ಹಸ್ಬೆಂಡ್ ನೇಮನ್ನು ನೀವು ಇಲ್ಲಿ ಸೇರಿಸ್ಕೊರಿ. ಓಕೆ, ಮ್ಯಾರೇಜ್ ಆದವ್ರು ಇದ್ರಪ್ಪ ಅಂತಂದ್ರೆ ನಿಮ್ಮ ಡೇಟ್ ಆಫ್ ಬರ್ತ್, ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಸರಿಯಾಗಿ ತುಂಬ್ರಿ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನೋಡಿರಿ, ನೆಕ್ಸ್ಟ್ ನೀವು ಜೆಂಡರ್ ಇದ್ದಾವ್ರೆ. ಇಲ್ಲಿ ಮೇಲ್ ಇದ್ರೆ ಮೇಲ್ ಅಂತ ಹೇಳಿ ರೈಟ್ ಹಾಕ್ರಿ, ಫಿಮೇಲ್ ಇದ್ರೆ ಫಿಮೇಲ್ ಅಂತ ಹೇಳಿ ರೈಟ್ ಹಾಕ್ರಿ. ಓಕೆ, ಇಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ದರೆ ವೀರ ನಾರಿ ಈ ಥರ ಎಲ್ಲ ಕೊಟ್ಟಿದ್ದಾರೆ. ನೀವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಜನರಲ್ ಸಿವಿಲಿಯನ್ ಅಂತ ಹೇಳಿ ಇದಕ್ಕೆ ರೈಟ್ ಮಾರ್ಕ್ ಮಾಡಿಬೇಡ್ರಿ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ನಿಮ್ಮ ಪರ್ಮನೆಂಟ್ ಅಡ್ರೆಸ್ರ ಇಲ್ಲಿ ನೋಡಿರಿ, ಶಿವಾಜಿನಗರ ಆಸಂಗಿ ಈ ಥರ ಇರ್ತೈತಿ. ಭಗತ್ ಸಿಂಗ್ ಸರ್ಕಲ್ ತೇರ್ದಾಳ, ಆಮೇಲೆ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಜಮಖಂಡಿ ಈ ಥರ ಇರ್ತೈತಿ. ಕರೆಕ್ಟಾಗಿ ನಿಮ್ಮ ಅಡ್ರೆಸ್ಸನ್ನು ಕರೆಕ್ಟಾಗಿ ಫಿಲಪ್ ಮಾಡ್ಕೊರಿ. ನೆಕ್ಸ್ಟ್ ಮೊಬೈಲ್ ನಂಬರನ್ನು ಸರಿಯಾಗಿ ತುಂಬ್ರಿ. ನಿಮ್ಮ ಆಧಾರ್ ಕಾರ್ಡ್ ಯಾವ್ದು ಲಿಂಕ್ ಐತ್ರಲ್ಲ ಅದನ್ನು ತುಂಬ್ರಿ, ಇದನ್ನು ಬೇರೆ ಮಾಡೋಕ್ಕೆ ಹೋಗಬೇಡ್ರಿ. ನೆಕ್ಸ್ಟ್ ನಿಮ್ಮ ಇಮೇಲ್ ID ಭಾಳ ಇಂಪಾರ್ಟೆಂಟ್ ಆಗ್ತದೆ. ಪ್ರತಿಯೊಂದು ಅಪ್ಡೇಟ್ ಬರಬೇಕಾದ್ರೆ ಅದಕ್ಕೆ ಬರ್ತೈತಿ. ಇದನ್ನು ಕರೆಕ್ಟಾಗಿ ಇಮೇಲ್ IDನ ನೀವು ಫಿಲಪ್ ಮಾಡಬೇಕು. ಓಕೆ, ನೆಕ್ಸ್ಟ್ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಕರೆಕ್ಟಾಗಿ ಫಿಲಪ್ ಮಾಡಿರಿ. ನೆಕ್ಸ್ಟ್ ಪ್ಯಾನ್ ಕಾರ್ಡ್ ನಂಬರ್ನ ಕರೆಕ್ಟಾಗಿ ಫಿಲಪ್ ಮಾಡಿರಿ. ಇಷ್ಟೊಂದು ಇರ್ತೈತಿ. ಇನ್ನು ನಿಮ್ಮದ ನೆಕ್ಸ್ಟ್ ಏನಿರ್ತೈತಪ್ಪ, ಎಜುಕೇಷನಲ್ ಅಂತ ಹೇಳಿ ಕೊಟ್ಟಿದ್ದಾರೆ. ಕ್ವಾಲಿಫಿಕೇಷನ್ ಏನಾಗೈತಿ ಅನ್ನೋದು ಕೊಟ್ಟಿದ್ದಾರೆ. ನೀವು 8th ಮ್ಯಾಗ ಹಾಕತ್ತಿದ್ರಪ್ಪ ಅಂತಂದ್ರೆ 8th. ಸೊ ಓಕೆ, 8th ಮ್ಯಾಗ ಹಾಕತ್ತಿರಪ್ಪ ಅಂತಂದ್ರೆ ಯಾವ ನಿಮ್ಮದು ಬೋರ್ಡ್ ಎಕ್ಸಾಮ್ ಎಲ್ಲಿ ಮುಗ್ದೈತಿ ಅನ್ನೋದು ಅದನ್ನು ಬರೀಬೇಕು. ನೆಕ್ಸ್ಟ್ ಪಾಸಿಂಗ್ ಇಯರ್ ಯಾವ ಇಯರ್ ಒಳಗೆ ಪಾಸ್ ಆಗಿರಿ ಅದನ್ನು ಬರೀಬೇಕಾಗ್ತದೆ. ನಿಮ್ಮ ಪರ್ಸೆಂಟೇಜ್ ಬರೀಬೇಕಾಗ್ತದೆ. ನೀವು 10th ಮ್ಯಾಗ ಹಾಕೋರಿದ್ರೆ ನಿಮ್ಮ ಬೋರ್ಡ್ ಎಕ್ಸಾಮ್ ಎಲ್ಲಿ ಯಾವ ಯೂನಿವರ್ಸಿಟಿ ಒಳಗೆ ಮುಗ್ದೈತಿ. ನೆಕ್ಸ್ಟ್ ಬಂದುಬಿಟ್ಟು ನಿಮ್ಮ ಪಾಸಿಂಗ್ ಇಯರ್, ಆಮೇಲೆ ನಿಮ್ಮ ಪರ್ಸೆಂಟೇಜ್ ಎಷ್ಟು ಬರಬೇಕು. ಭಾಳ ಸಿಂಪಲ್ ಐತಿ, ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ.
ಇನ್ನು 18 ಇಂಚದವ್ರ ಮ್ಯಾಗ ಹಾಕೋರು ಸೇಮ್ ಅದೇ ಥರನೇ ನೀವು ಫಿಲಪ್ ಮಾಡಬೇಕಾಗ್ತದೆ. ಯಾವುದೇ ರೀತಿ ಇದನ್ನು ಮಾಡುವಂಗಿಲ್ಲ, ಅಗದಿ ಸಿಂಪಲಾಗಿ ಹೇಳ್ತೀನಿ. ಇನ್ನು ಗ್ರ್ಯಾಜುಯೇಟೆಡ್ ಡಿಗ್ರಿ ಮುಗಿದವ್ರು, ಡಿಪ್ಲೊಮಾ ಮುಗಿದಿರಲಿ, ನಿಮ್ಮದು ಡಿಗ್ರಿ ಯಾವುದೇ ಒಂದು ವಿಭಾಗದಲ್ಲಿ ಇರಲಿ, ನಿಮ್ದು ಯೂನಿವರ್ಸಿಟಿ ನೇಮ್ ಹಾಕಬೇಕಾಗ್ತದೆ ರೀ, ಪಾಸಿಂಗ್ ಇಯರ್. ನೆಕ್ಸ್ಟ್ ಬಂದುಬಿಟ್ಟು ಪರ್ಸೆಂಟೇಜ, ಓಕೆ, ಇಷ್ಟೊಂದು ಹಾಕಬೇಕಾಗ್ತದೆ. ನೆಕ್ಸ್ಟ್ ಬಂದುಬಿಟ್ಟು ನೋಡಿರಿ, ಇಲ್ಲಿ ಏನಪ್ಪ ವರ್ಕ್ ಎಕ್ಸ್ಪೀರಿಯನ್ಸ್ ಡೀಟೇಲ್ಸ್ ಅಟ್ಯಾಚ್ ಸರ್ಟಿಫಿಕೇಟ್ ಅಂತ ಹೇಳಿ ಕೊಟ್ಟಿದ್ದಾರೆ. ನೋಡಿರಿ, ನಿಮ್ದು ಯಾವುದೇ ರೀತಿ ಒಂದು ಸರ್ಟಿಫಿಕೇಟ್ ಇತ್ತಂದ್ರೆ, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇತ್ತಂದ್ರೆ, ಕಂಪ್ಯೂಟರ್ ಸರ್ಟಿಫಿಕೇಟ್ ಇತ್ತಂದ್ರೆ ಅದನ್ನು ಅಟ್ಯಾಚ್ ಮಾಡ್ಬೇಕಂತ ಹೇಳಿ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಇನ್ನೊಂದು ಏನು ಬರೀಬೇಕು ಅಂದಾರಪ್ಪ ಅಂತಂದ್ರೆ, ಎಕ್ಸ್ಪೀರಿಯನ್ಸ್ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಆಗೈತಿ ಅದನ್ನು ಬರೀಬೇಕು. ಯಾವ ಡೇಟ್ದಿಂದ ಯಾವ ಡೇಟಿನವರೆಗೆ ಎಕ್ಸ್ಪೀರಿಯನ್ಸ್ ಐತಿ ಅಂತ ಹೇಳಿ ಅದನ್ನು ಕೂಡ ಇಲ್ಲಿ ಕಡ್ಡಾಯ ಕರೆಕ್ಟಾಗಿ ಬರ್ಕೋರಿ. ಓಕೆ, ಇರ್ಲಿಕ್ಕಂದ್ರೆ ನಡಿತೈತಿ, ಇರ್ಲಿಕ್ಕಂದ್ರೆ ಏನು ಬರೆಯಕ್ಕೆ ಹೋಗ್ಬೇಡಿ, ಖಾಲಿ ಬಿಟ್ಟುಬೇಡ್ರಿ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಡೇಟ್ ಹಾಕ್ರಿ. ಅಪ್ಲಿಕೇಶನ್ ಯಾವಾಗ ಹಾಕ್ತಿರ್ತಿಲ್ಲ ಅದೊಂದು ಡೇಟ್ ಹಾಕ್ರಿ. ಇಲ್ಲಿ ಪ್ಲೇಸ್ ಹಾಕ್ರಿ. ಇಲ್ಲೊಂದು ನಿಮ್ಮದ ಸಿಗ್ನೇಚರ್, ನಿಮ್ಮ ಸ್ವಂತ ಸಿಗ್ನೇಚರ್ ಎಲ್ಲ ಕಡೆ ಯಾವ ಥರ ಮಾಡ್ಕೊತ ಬಂದಿರ್ತಿರ್ಲಿಲ್ಲ, ಇಲ್ಲೊಂದು ಬೇರೆ ಮಾಡಕ್ಕೆ ಹೋಗ್ಬೇಡ್ರಿ. ಯಾವ ಥರ ಮಾಡ್ಕೊತ ಬಂದಿರ್ತಿರ್ಲಿಲ್ಲ ಅದನ್ನು ಮಾಡ್ಕೊರಿ. ನೆಕ್ಸ್ಟ್ ಬಂದುಬಿಟ್ಟು ನೋಡಿರಿ, ಇದು ಎಲ್ಲದಕ್ಕೂ ಒಂದು ನಿಮ್ಮ ಡಾಕ್ಯುಮೆಂಟ್ ಬೇಕಾಗ್ತಾವ. ಇದನ್ನ ಅಷ್ಟರ ಅಪ್ಲೈ ಮಾಡ್ತಿರಂಗಿಲ್ಲ, ಇದಕ್ಕೆಲ್ಲದಕ್ಕೂ ನೋಡಿ ಇದಕ್ಕೊಂದೊಂದು ಡಾಕ್ಯುಮೆಂಟನ್ನು ಇಲ್ಲಿ ಹೆಸರನ್ನು ಹೇಳ್ತೇನೆ ರೀ. ಆ ಡಾಕ್ಯುಮೆಂಟನ್ನು ಅದ್ರ ಜೊತೆಗೆ ಹಚ್ಕೊತ್ ಬರ್ರಿ. ಇಲ್ಲಿ ತೋರಿಸ್ತೀನಿ ನೋಡಿರಿ, ಇಲ್ಲಿ ಕೊಟ್ಟಿದ್ದಾರೆ ಅದು ಆಲ್ರೆಡಿ ಆಫೀಸಲ್ಲಿ ವೆಬ್ಸೈಟ್ ಒಳಗೆ ಕೊಟ್ಟಿದ್ದಾರೆ. 10th ಮ್ಯಾಗ ಹಾಕೋರು ಇದ್ದಾರೆ 10th ಸರ್ಟಿಫಿಕೇಟ್ ಒರಿಜಿನಲ್ ಅಲ್ಲ, ಮತ್ತು ಜೆರಾಕ್ಸ್ ಹಚ್ಚಿರಿ. 12th ಮ್ಯಾಗಿದ್ರೆ 12th, ಡಿಗ್ರಿ ಮ್ಯಾಗಿದ್ರೆ ಡಿಗ್ರಿದೊಂದು ಅದರ ಜೆರಾಕ್ಸ್ ಹಚ್ಚಿರಿ, ಇದನ್ನು ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ. ನೆಕ್ಸ್ಟ್ ಕಂಪ್ಯೂಟರ್ ಸರ್ಟಿಫಿಕೇಟ್ ಇತ್ತಂದ್ರೆ ಹಚ್ಚಿರಿ, ಇರ್ಲಿಕ್ಕೆ ನಡೀತೈತೆ. ಆಪ್ರೇಟರ್, ಓಕೆ, ಅದಕ್ಕೆ ಕೊಟ್ಟಿದ್ದಾರೆ ನೋಡಿ ಇಲ್ಲಿ, ಕಂಪ್ಯೂಟರ್ ಸರ್ಟಿಫಿಕೇಟ್ ಫಾರ್ ಕಂಪ್ಯೂಟರ್ ಆಪ್ರೇಟರ್ ಕ್ಯಾಂಟೀನ್ ಕ್ಲರ್ಕ್ದವ್ರಿಗೆ ಮಾತ್ರ ಅದನ್ನು ಕೇಳಿದ್ದಾರೆ. ಓಕೆ, ಇನ್ನು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಯಾರಿಗೆ ಕೇಳಿದ್ದಾರೆ, ಅವು ಯಾವ ಪೋಸ್ಟ್ಗಳಿಗೆ ಅಪ್ಲೈ ಮಾಡಿದ್ದಾರೆ ನೋಡಿ ಅವಕ್ಕಷ್ಟೇ ಕೇಳಿದ್ದಾರೆ. ಮ್ಯಾನೇಜರ್ ಅಕೌಂಟೆಂಟ ಪೋಸ್ಟ್ ಮಾತ್ರ ಕೇಳಿದ್ದಾರೆ. ಓಕೆ, ಸೂಪರ್ವೈಸರ್ ಮತ್ತು ಮ್ಯಾನೇಜರ್ ಅಕೌಂಟೆಂಟ್ ಇವಕ್ಕೆ ಮಾತ್ರ ಕೇಳಿದ್ದಾರೆ. ಅವಕ್ಕೆ ಮಾತ್ರ ಅವು ಸರ್ಟಿಫಿಕೇಟ್ ಬೇಕಾಗ್ತಾವೆ, ಉಳ್ಕೋದಕ್ಕೇನು ಬೇಕಾಗಿಲ್ಲ. ಮ್ಯಾನೇಜ್ ಅಕೌಂಟೆಂಟ್ಗೆ ಮಾತ್ರ ಬೇಕಾಗ್ತೈತಿ. ನೆಕ್ಸ್ಟ್ ನಿಮ್ಮ ಡೇಟ್ ಆಫ್ ಬರ್ತ್ ಪ್ರೂಫ್ ಅದನ್ನು ಕೂಡ ನೀವು ಕಡ್ಡಾಯವಾಗಿ ಹಚ್ಚಬೇಕಾಗ್ತದೆ. ನೆಕ್ಸ್ಟ್ ಆಧಾರ್ ಕಾರ್ಡ್ ಅದನ್ನು ಕೂಡ ಜೆರಾಕ್ಸನ್ನು ಹಚ್ಬೇಕು. ಡೊಮೆನ್ಷಿಯಲ್ ಸರ್ಟಿಫಿಕೇಟ, ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ ಅದನ್ನು ಕೂಡ ಹಚ್ಚಿರಿ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಕ್ಯಾರೆಕ್ಟರ್ ಸರ್ಟಿಫಿಕೇಟನ್ನು ಹಚ್ಚಿರಿ. 2 ಫೋಟೋಸ್, ಪಾಸ್ಪೋರ್ಟ್ ಸೈಜ್ 2 ಫೋಟೋಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಓಕೆ, ಅದನ್ನು ಕೂಡ ಹಚ್ಚಿರಿ. ಇನ್ನು ನೋಡಿರಿ, ಇನ್ನು ಫಾರ್ಮ್ ನೋಡಿರಿ, ನಿಮ್ಮದಾದಂಥ ಒಂದು ಫಾರ್ಮನ್ನ ಕರೆಕ್ಟಾಗಿ ತುಂಬ್ಕೊರಿ. ನೆಕ್ಸ್ಟ್ 2 ಫಾರ್ಮ್ ಒಳಗೆ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀವಿ ನೋಡಿರಿ, ಈ ಅಡ್ರೆಸ್ಗೆ ನೀವು ಪೋಸ್ಟನ್ನು ಮಾಡಬೇಕಾಗ್ತದೆ. ಇವೆಲ್ಲ ಡಾಕ್ಯುಮೆಂಟ್ಗಳು ಏನು ನೀವು ಜೆರಾಕ್ಸ್ ಹೊಡೆದು ಹಚ್ಚಿರ್ತಿರಲ್ಲ, ಪ್ರತಿಯೊಂದಕ್ಕೂ ನಿಮ್ದು ಅಸಿಸ್ಟೆಂಟ್ ಮಾಡಬೇಕು, ನಿಮ್ಮದೇ ಆದಂಥ ಸ್ವಂತ. ಓಕೆ, ಎಲ್ಲದಕ್ಕೂ ಸಿಗ್ನೇಚರನ್ನು ಮಾಡಿರಿ, ಅಪ್ಲಿಕೇಶನನ್ನು ಹಾಕಿರಿ. ಓಕೆ, ಇಲ್ಲಿ 2 ಫಾರ್ಮ್ ಇಲ್ಲಿ ಸ್ಕ್ರೀನ್ ಮ್ಯಾಗ ಕೊಟ್ಟೆ ನೋಡಿರಿ, ಈ 2 ಫಾರ್ಮ್ಗೆ ಇದಕ್ಕೆ ನೀವು ಅಪ್ಲಿಕೇಶನ್ ಹಾಕಬೇಕಾಗ್ತದೆ. ಓಕೆ, ನೋಡಿದ್ರಲ್ಲ ಸ್ನೇಹಿತರೆ ಈ ಕ್ಲಿಪ್ ಒಳಗೆ ಸಂಪೂರ್ಣವಾದಂಥ ಅಪ್ಲಿಕೇಶನ್ ಹಾಕುವಾಗ ಫಾರ್ಮೆಟ್ ಒಳಗೆ ಏನೇನು ಬರಿಬೇಕಂತದ್ದು ಸಂಪೂರ್ಣವಾದಂಥ ಮಾಹಿತಿನ ನಾನು ಹೇಳಿದ್ದೀನಿ. ಈಗ ಇದೇ ಥರ ನಾವು ಫಿಲಪ್ ಮಾಡಿಕೆಶಿಂದ ನಿಮ್ಮ ಪೋಸ್ಟ್ ಮುಖಾಂತರ ಅಪ್ಲಿಕೇಶನ್ ಹಾಕಿರಿ. ಯಾವಾಗ ಅನ್ಬಿಡ್ದು ಹಾಕಬೇಕು, 20ನೇ ತಾರೀಕು, ಜೂನ್ 20ನೇ ತಾರೀಕು ಅನ್ಬಿಡ್ದ ನಿಮ್ದು ಅಪ್ಲಿಕೇಶನ್ ಅದು ಅಪ್ಲೈ ಆಗಿರಬೇಕು. ಅಂಥ ಒಂದು ವಿದ್ಯಾರ್ಥಿಗಳ ಮಾತ್ರ ನಾವು ಅಪ್ಲೈ ಮಾಡ್ಕೋತೀವಿ ಅಂತ ಹೇಳಿ ಕೂಡ ಹೇಳಿದ್ದಾರೆ. ಓಕೆ, ಹೆಚ್ಚಿನ ಮಾಹಿತಿ ಏನಾರೇ ಬೇಕಾಗಿತ್ತು ಅಂತಂದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಹಾಕ್ರಿ. ಓಕೆ, ಯಾರ್ಯಾರ ಮೊದಲನೇ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಯಾರ್ಯಾರು ಭೇಟಿ ಕೊಟ್ಟಿದ್ದೀರೋ ಆ ವಿದ್ಯಾರ್ಥಿಗಳು ತಪ್ಪದೇನೆ ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆಯೇ ಈ ವಿಡಿಯೋನ ಕರ್ನಾಟಕದಾದ್ಯಂತ ಪುರುಷ ಮತ್ತು ಮಹಿಳಾ ವಿದ್ಯಾರ್ಥಿಗಳಿಗೆ ಇಬ್ಬರಿಗೂ ಕೂಡ ಹೆಲ್ಪ್ ಆಗುತ್ತೆ. ಇಬ್ಬರು ಕೂಡ ಅಪ್ಲಿಕೇಶನ್ ಹಾಕೋ ಅವಕಾಶ ಐತಿ. ಅವ್ರಿಗೆಲ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿರಿ. ಓಕೆ, ಜೈ ಹಿಂದ್, ಜೈ ಭಾರತ್, ಒಂದೇ ಮಾತ್ರ.